Hello students, in this video we will demonstrate an orifice meter. See here, this orifice meter is used to calculate the coefficient of discharge. So rate of flow ಏನು changes ಆಗುತ್ತೆ, discharge ಹೇಗೆ calculate ಮಾಡಬೇಕು ಅದನ್ನು we have to calculate. In this there is some difference when compared with Venturi meter. Here the diameter of the pipe will be uniform throughout, but at some point, that means at the center, there will be a disc kind of thing provided here. ಈ ಡಿಸ್ಕ್ ಹೇಗಿರುತ್ತೆ ಅಂತಂದರೆ, ಇದು ಪೈಪ್ ಆದರೆ ಆ ಡಿಸ್ಕ್ ಮಧ್ಯೆ ಒಂದು ಹೋಲ್ ಇರುತ್ತೆ ಈ ರೀತಿ. ಸೊ ಈ ಹೋಲ್ ಥ್ರೂ ವಾಟರ್ ಪಾಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಕನ್ವರ್ಜ್ ಆಗಿ ಆಮೇಲೆ ಡೈವರ್ಜ್ ಆಗುತ್ತೆ. With this effect, what is the rate of flow? What is the coefficient of discharge? That is what we will be calculating in this experiment. See here, now you are going to see the demonstration on orifice meter. ಇವಾಗ ವೆಂಚುರಿ ಮೀಟರ್ ರನ್ನಿಂಗಲ್ಲಿದೆ. ಈ ಎಕ್ಸ್ಪೆರಿಮೆಂಟ್ ಆದ ತಕ್ಷಣ ನಿಮಗೆ ಒಂದು ಆರಿಫೈಸ್ ಮೀಟರಿಗೆ ಶಿಫ್ಟ್ ಆಗಬೇಕು ಅಂತ ಹೇಳಿದಾಗ ನಾವೇನು ಮಾಡಬೇಕು, ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಇದು ವರ್ಟಿಕಲ್ ಟುಪ್ ಪೈಪ್ ಇರುತ್ತೆ, ಅದನ್ನು ನೀವು ಪರ್ಪೆಂಡಿಕ್ಯುಲರ್ ಆಗಿ ಮಾಡ್ಕೊಳ್ಬೇಕು. ಅವಾಗ ಇಲ್ಲಿಂದ ಮೋನೋಮೆಟ್ರಿಗೆ ವಾಟರ್ ಸಪ್ಲೈ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಆರಿಫೈಸ್ ಮೀಟ್ರದ್ದು ವಾಲ್ವನ್ನು ಪ್ಯಾರಲಲ್ ಟು ದ ಪೈಪ್ ಮಾಡಿಕೊಂಡು ಇದನ್ನು ವೆಂಚುರಿ ಮೀಟರ್ ಅದನ್ನು ಪರ್ಪೆಂಡಿಕ್ಯುಲರ್ ಟು ದ ಪೈಪ್ ಮಾಡ್ಕೊಂಡು ಆವಾಗ ವಾಟರ್ ಸಪ್ಲೈ ಏನಾಗುತ್ತೆ, ವೆಂಚುರಿ ಮೀಟ್ರಲ್ಲಿ ಸ್ಟಾಪ್ ಆಗುತ್ತೆ, ಆರಿಫೈಸ್ ಮೀಟರ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಅಲ್ಲಿ ಆರಿಫೈಸ್ ಮೀಟರ್ ವಾಲ್ವ್ಸ್ ಎರಡನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿಂದ ಮೋನೋಮೀಟ್ರಿಗೆ ವಾಟರ್ ಸಪ್ಲೈ ಆಗಲಿಕ್ಕೋಸ್ಕರ ಇದು ಆನಲ್ಲೇ ಇರುತ್ತೆ. ಮೋನೋಮೀಟರ್ ವಾಲ್ವ್ ಏನಿರುತ್ತೆ ಅದು ಆನಲ್ಲೇ ಇರುತ್ತೆ. ನೆಕ್ಸ್ಟ್ ರೀಡಿಂಗ್ ಇದೆ, ಈಗ ಫ್ಲೋ ರೇಟ್ ಫುಲ್ ಇದೆ. ಇವಾಗ ಏನು ಮಾಡ್ಕೋಬೇಕಂದ್ರೆ ರೀಡಿಂಗ್ ತಗೊಳ್ಳಿಕ್ಕೋಸ್ಕರ ಇಲ್ಲಿ ಎರಡೂ ವಾಲ್ವ್ಸನ್ನು ಸೈಮಲ್ಟೇನಿಯಸ್ಲಿ ಆಫ್ ಮಾಡ್ಕೊಬೇಕು. ಆಫ್ ಮಾಡಿದಾಗ ಮೋನೋಮೀಟರ್ನಲ್ಲಿ ಮರ್ಕ್ಯುರಿ ಅಲ್ಲಿ ಏನಾಗುತ್ತೆ, ರೀಡಿಂಗನ್ನು ತೋರಿಸುತ್ತೆ. ಅದನ್ನು H1 H2 ರೀಡಿಂಗನ್ನು ತಗೊಳ್ಬೇಕು. ರೀಡಿಂಗ್ ತಗೊಂಡಾದ ತಕ್ಷಣ ಎರಡನ್ನು ಆನ್ನಲ್ಲಿ ಇಡಬೇಕು, ಎರಡೂ ವಾಲ್ವ್ಸನ್ನು. ನೆಕ್ಸ್ಟ್ ಸೇಮ್ ಫ್ಲೋ ರೇಟ್ಗೆ ಬಟರ್ಫ್ಲೈ ವಾಲ್ವನ್ನು ಕ್ಲೋಸ್ ಮಾಡಿಕೊಂಡು ಸೇಮ್ ಫ್ಲೋ ರೇಟನ್ನು ಈ ಸ್ಟಾಪ್ ವಾಚನ್ನು ತಗೊಂಡು ಆ ಲೆವೆಲಿಗೆ ಬಂದಾಗ ಇವಾಗ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಾಟರ್. ಈ ನಟ್ ಏನಿದೆ ಅಥವಾ ಇದು ಬೋಲ್ಟ್ ಏನಿದೆ, ಈ ಬೋಲ್ಟಿನ ಒಳಗಡೆ ಒಂದು ಹೋಲ್ ಇದೆ. ಆ ಹೋಲ್ಗಾಗಿ ವಾಟರ್ ಹೈಕ್ ಆಗ್ತಾ ಹೋಗುತ್ತೆ. ವಾಟರ್ ರೈಸ್ ಆಗ್ತಾ ಇದೆ. ಇವಾಗ ಈಗ ನೋಡಿ 5ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5ಗೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ 5 ಟು ರೈಸ್ ಆಗ್ತಾ ಇದ್ದ ಹಾಗೆ 15ಗೆ ರೀಚ್ ಆದಾಗ ಆಫ್ ಮಾಡಬೇಕು. 5 to 15 ಇದು ಹಾಗೆಯೇ 10 ಸೆಂಟಿಮೀಟರ್ ವಾಟರ್ ಕಲೆಕ್ಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಮಗೆ ಸ್ಟಾಪ್ ವಾಚ್ನಲ್ಲಿ ಟೈಮ್ ಸಿಗುತ್ತೆ. ಇವಾಗ 10 ನಿಯರೆಸ್ಟ್ ಇದೆ, 5ಗೆ ಸ್ಟಾರ್ಟ್ ಮಾಡಿರೋದು. ನಿಯರ್ ಇದೆ. 15 ರೀಚ್ ಆಯಿತು. 15 ಸ್ಟಾಪ್ ಮಾಡಿದ್ದೀನಿ. 59 ಸೆಕೆಂಡ್ಸ್ ತೊಗೊಂಡಿದ್ದೀನಿ. ಇದೇ ರೀತಿ 3 ಟ್ರಯಲ್ ಮಾಡಬೇಕು. ಹಾಗೆಯೇ ಫ್ಲೋ ರೇಟ್ ಫುಲ್ ಮ್ಯಾಕ್ಸಿಮಮ್ ಇತ್ತು. ನಾವು ಅಲ್ಲೂ ನೋಡಿಕೊಂಡು ಫ್ಲೋ ರೇಟ್ನಲ್ಲಿ ಏನಾದರೆ ಆಫ್ ಮಾಡಿ ಆನ್ ಮಾಡಿದಾಗ ಏನಾಗುತ್ತೆ, ಫ್ಲೋ ರೇಟ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ.
ಇವಾಗ ಫ್ಲೋ ರೇಟನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಟ್ರಯಲ್ಗೋಸ್ಕರ. ಸೆಕೆಂಡ್ ಟ್ರಯಲ್ಗೆ ಫ್ಲೋ ರೇಟ್ ಅಡ್ಜಸ್ಟ್ ಆದಮೇಲೆ ಯಾವ ಫ್ಲೋ ರೇಟ್ನಲ್ಲಿ ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ ಅದೇ ಸ್ವಲ್ಪ ಟೈಮನ್ನು ಬಿಟ್ಟು ಪುನಃ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದಾಗ ಏನು ರೀಡಿಂಗ್ ತೋರಿಸುತ್ತೆ ಅದನ್ನು H1 H2 ರೀಡಿಂಗ್ ತಗೋಬೇಕು. ಅಗೇನ್ ಸೇಮ್ ಪ್ರೊಸೀಜರ್. ಹಾಗೆಯೇ ಬಟರ್ಫ್ಲೈ ವಾಲ್ನ ಕ್ಲೋಸ್ ಮಾಡ್ತೀರಾ, ಬಟರ್ಫ್ಲೈ ವಾಲ್ವನ್ನು ಕ್ಲೋಸ್ ಮಾಡ್ಕೊಳ್ಳೋದು. 10 ಸೆಂಟಿಮೀಟರ್ ರೈಸ್ನ ಕ್ಯಾಲ್ಕುಲೇಟ್ ಮಾಡೋದು ವಾಟ್ ಇಸ್ ಇಟ್ ಟೈಮ್ ಟೇಕನ್ ಅಂತ. 0ದಿಂದ ಕೌಂಟಿಂಗ್ ತೊಗೊಂಡ್ರೆ 0 to 10, 2ಇಂದ ತೊಗೊಂಡ್ರೆ 2 to 12 ಎಷ್ಟು ಟೈಮ್ ತಗೊಳುತ್ತೆ ಆ ಟೈಮನ್ನು ನೋಡ್ಕೊಳ್ತೀವಿ. ಇವಾಗ ಹೈಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಯರ್ 4 ಬಂದಿದೆ, 4ಗೆ ಸ್ಟಾರ್ಟ್ ಮಾಡಿದ್ದೀನಿ. 4 to 14ಗೆ ಸ್ಟಾಪ್ ಮಾಡಬೇಕು. ಲೆವೆನ್ ಹತ್ರ ಇದೆ, 12. ಏನು 14 ಹತ್ರ ಬಂತು, ಸ್ಟಾಪ್ ಮಾಡಿದ್ದೀನಿ. ಸೊ 1 ಮಿನಿಟ್ ತೊಗೊಂಡಿದೆ. ಸೊ ದಿಸ್ ಈಸ್ ಅಬೌಟ್ ದಿ ಆರಿಫೈಸ್ ಮೀಟರ್. So you need to tabulate the readings. These are the datas given. So H1, H2 you will note down. H is equal to H1 plus H2. Then time taken to raise 10 centimeter. And then you will calculate A1 area of inlet pipe. Area of orifice A2, head causing flow of water through the orifice meter, theoretical discharge, actual discharge by theoretical discharge will give you coefficient of discharge. Average of 3 to 4 readings will give you the actual coefficient of discharge value. This is one example reading. The average coefficient of discharge of orifice meter is 0.775. If you remember, in venturometer we had 0.9. Thank you.